ಹಲೋ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆಯ ವಂದನೆಗಳು. ಸ್ನೇಹಿತರೆ, ಇವತ್ತು ಒಂದು ಚಿಕ್ಕ ಮಾಹಿತಿ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಸ್ತ್ರೀ ಮತ್ತು ಪುರುಷ ಜನನವನ್ನು ನಾವು ಯಾವ ರೀತಿ ಲಗ್ನ ಕುಂಡಲಿಯಲ್ಲಿ ನಾವು ನಿರ್ಧಾರ ಮಾಡ್ಬೋದು ಅಂತಕ್ಕಂಥದ್ರ ಬಗ್ಗೆ ಒಂದು ಮಾಹಿತಿ. ಅಂದರೆ ಲಗ್ನ ಕುಂಡಲಿಯನ್ನು ನೋಡಿ ಸ್ತ್ರೀ ಅಥವಾ ಪುರುಷ ಶಿಶು ಜನನವಾಗ್ತಕ್ಕಂಥದ್ದನ್ನು ನಾವು ಯಾವ ರೀತಿ ನಿರ್ಧಾರ ಮಾಡ್ಬೋದು ಲಗ್ನ ಕುಂಡಲಿಯಿಂದ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸ್ನೇಹಿತರೆ, ಲಗ್ನ ಕುಂಡಲಿಯಲ್ಲಿ ಲಗ್ನಕ್ಕೆ 3, 5, 7, 9, 11 ಈ ವಿಷಮ ಸ್ಥಾನಗಳಲ್ಲಿ ಶನಿ ಇದ್ದು ಲಗ್ನವು ವಿಷಮ ರಾಶಿಯಾಗಿ ಲಗ್ನದಲ್ಲಿ ಪುರುಷಗ್ರಹ ಅಥವಾ ಪುರುಷಗ್ರಹ ದೃಷ್ಟಿ ಹಾಗೂ ಲಗ್ನಾಧಿಪತಿ ಪುರುಷ ರಾಶಿಯಲ್ಲಿ ಪುರುಷ ಗ್ರಹಗಳನ್ನು ಸೇರಿ ಇದ್ದರೆ ಅಲ್ಲಿ ಪುರುಷ ಶಿಶು ಜನನವಾಗ್ತದೆ ಅಂತಕ್ಕಂಥದ್ದನ್ನು ನಾವು ಕುಂಡಲಿಯನ್ನು ನೋಡಿ ಲಗ್ನ ಕುಂಡಲಿಯನ್ನು ನೋಡಿ ನಾವು ನಿರ್ಧಾರ ಮಾಡ್ಬೋದು. ಹಾಗೆ ಲಗ್ನಕ್ಕೆ ಸಮಸ್ಥಾನಗಳಲ್ಲಿ ಶನಿ ಚಂದ್ರರಿದ್ದು ಲಗ್ನವು ಸ್ತ್ರೀ ರಾಶಿಯಾಗಿ ಅಲ್ಲಿ ಸ್ತ್ರೀ ಗ್ರಹಗಳ ದೃಷ್ಟಿ ಲಗ್ನಾಧಿಪತಿ ಸ್ತ್ರೀ ರಾಶಿಯಲ್ಲಿ ಸ್ತ್ರೀ ಗ್ರಹಗಳೊಡನೆ ಸೇರಿದ್ದರೆ ಅಲ್ಲಿ ಸ್ತ್ರೀ ಸಂತಾನ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು, ನಿರ್ಧಾರ ಮಾಡ್ಬೋದು. ಹಾಗೆ ರವಿಯು ವಿಷಮದಲ್ಲಿ ಚಂದ್ರನು ಸಮದಲ್ಲಿದ್ದು ಪರಸ್ಪರ ನೋಡಿದರೆ ಅಥವಾ ಸಮರಾಶಿಯಲ್ಲಿ ರವಿ ಇದ್ದು ವಿಷಮದಲ್ಲಿ ಕುಜನಿದ್ದರೆ ಇವರು ಪರಸ್ಪರ ದೃಷ್ಟಿಸುತ್ತಿದ್ದರೆ ಅಥವಾ ರವಿ ಸಮದಲ್ಲಿದ್ದು ಕುಜನು ಎಲ್ಲಿಯಾದರೂ ರವಿಯನ್ನು ದೃಷ್ಟಿಸಿದರೂ ಸಹ ಅಲ್ಲಿ ನಪುಂಸಕ ಶಿಶು ಜನನವಾಗ್ತದೆ. ಹಾಗೆ ಚಂದ್ರ ಶುಕ್ರರು ಸಮದಲ್ಲಿದ್ದು ಬುಧ ಕುಜ ಗುರು ಇವರು ವಿಷಮದಲ್ಲಿದ್ದರೆ ಅವಳಿ ಶಿಶು ಜನನವಾಗ್ತವೆ. ಅಥವಾ ಸಮರಾಶಿಯಲ್ಲಿ ಚಂದ್ರ ಸಮದಲ್ಲಿದ್ದು ಪುರುಷ ಗ್ರಹಗಳಿಂದ ನೋಡಲ್ಪಟ್ಟರೂ ಬುಧ ಕುಜ ಗುರು ಸಮದಲ್ಲಿದ್ದರೂ ಸಹ ಅವಳಿ ಶಿಶುಗಳು ಜನನವಾಗ್ತವೆ ಅಂತಕ್ಕಂಥದ್ದನ್ನು ನಾವು ಲಗ್ನ ಕುಂಡಲಿಯಲ್ಲಿ ಸ್ತ್ರೀ ಅಥವಾ ಪುರುಷ ಮಗು ಜನನವಾಗ್ತದೆ ಅಂತಕ್ಕಂಥದ್ದನ್ನು ನಾವು ನಿರ್ಧಾರ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ಚಿಕ್ಕ ಮಾಹಿತಿಯನ್ನು ನಿಮ್ಗೆ ಅನುಕೂಲ ಆಗ್ತದೆ ಅಂತೇಳಿ ನಮ್ಮ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ವಂದನೆಗಳು.